ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನಾನು ಇಲ್ಲಿಗೆ ಬಂದಿರೋದು ನನಗಿಷ್ಟ ಆಗ್ತಾ ಇಲ್ಲ. ಅಂದ್ರೆ ನೀವು ಸುಳ್ಳು ಹೇಳಿದ್ರಾ? ರಾಜಲಕ್ಷ್ಮಿ, ನಾನು ಏನೇ ಹೇಳಿದ್ರು ಅದು ನಮ್ಮ ಒಳ್ಳೇದಕ್ಕೇನೆ. ನೀವು ಇವಾಗ ನಿಜ ಹೇಳಿ, ನಮ್ಮ ಅಪ್ಪ ಅಮ್ಮ ಬರ್ತಾರಾ ಇಲ್ವಾ? ಅದಲ್ಲ ರಾಜಲಕ್ಷ್ಮಿ, ಮದುವೆ ಆಗೋ ಹುಡುಗ ಹುಡುಗಿ ಮಧ್ಯೆ ಅಪ್ಪ ಅಮ್ಮ ಯಾಕೆ? ಹಾಗಾದ್ರೆ ಹೀಗೆ ಸುಳ್ಳು ಹೇಳಿ ಕರ್ಕೊಂಡು ಬರೋದು ತಪ್ಪು ಅಲ್ವಾ? ನಾನು ಇವಾಗಲೇ ಹೋಗ್ತೀನಿ. ಹಾಗಲ್ಲ ರಾಜಲಕ್ಷ್ಮಿ, ಸ್ವಲ್ಪ ನಿಂತ್ಕೋ. ಆರಾಮಾಗಿ ಮನೇಲಿ ಮಾತಾಡೋದಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ದರ್ಶನ ಮಾಡ್ಕೊಂಡು ಹೊರಟು ಹೋಗೋಣ. ಅದೆಲ್ಲ ಆಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದೆ ನಾನು ಹೀಗೆಲ್ಲ ಬರೋದು ನಂಗೆ ಇಷ್ಟ ಆಗಲ್ಲ. ನಾನು ಹೋಗ್ತೀನಿ. ನಿಂತ್ಕೋ ರಾಜಲಕ್ಷ್ಮಿ. ಅಲ್ಲ, ಎಲ್ಲಿಗೆ ಅಂತ ಹೋಗ್ತೇನೆ ನೀನು? ನಾವು ತುಂಬಾ ದೂರ ಬಂದಿದ್ದೀವಿ. ರಾಮನಗರ ಹತ್ತತ್ರ ಇದ್ದೀವಿ. ಇಲ್ಲಿ ಹತ್ರದಲ್ಲಿ ಬಸ್ ಕೂಡ ಸಿಗೋದಿಲ್ಲ. ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಇಷ್ಟು ದೂರ ಕರ್ಕೊಂಡು ಬಂದಿದ್ದೀರಾ? ಭಯ ಪಡ್ಬೇಡ ರಾಜಲಕ್ಷ್ಮಿ. ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಮಾತಾಡ್ಕೊಂಡು ಕೂತಿದ್ದು ಆಮೇಲೆ ಹೊರಟೋಗೋಣ. ಅಷ್ಟಕ್ಕೂ ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ನಡಿ, ಒಳಗಡೆ ಹೋಗೋಣ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಆಪದಾಮಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವಾಗರ್ಧಾವೇ ಸಂಪೃಕ್ತ ವಾಗರ್ಥ ಪ್ರತಿಪತ್ತಯೇ ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ದೇವ್ರೆ, ರಾಜಲಕ್ಷ್ಮಿಗೆ ಭಯ ಜಾಸ್ತಿ. ಆ ಭಯ ಹೋಗಿ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ಆಶೀರ್ವಾದ ಮಾಡು. ಇವತ್ತು ನಾನು ಅನ್ಕೊಂಡಿರೋದೆಲ್ಲ ಆಗೋ ಹಾಗೆ, ಓಡಾಡಬೇಕಿರೋ ಜಾಗಕ್ಕೆಲ್ಲ ಹೋಗೋ ಹಾಗೆ ಆಶೀರ್ವಾದ ಮಾಡು. ನನಗೆ ಮದುವೆ ಇಷ್ಟ ಇಲ್ಲ ದೇವ್ರೆ. ಪ್ರಶಾಂತ್ ಅಂದ್ರೆ ಇದ್ದಿದ್ದು ಇಷ್ಟ ಇಲ್ಲ. ಅಮ್ಮ ಅಪ್ಪ ಇದ್ದಾರೆ ಅಂತ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಅರ್ಧ ಗಂಟೆ ಆಚೆ ಬೇರೆ ಹೋಗೋಣ ಅಂತಿದ್ದಾನೆ. ನನಗೆ ಟೆನ್ಷನ್ ಆಗ್ತಿದೆ ದೇವ್ರೆ, ನೀನೇ ಕಾಪಾಡು. ನನಗಿಷ್ಟ ಇರೋದು ಹಾಕಿ ಆಡೋದಕ್ಕೆ ನಮ್ಮಪ್ಪ ಒಪ್ಕೊಳ್ಬೇಕು. ಹಾಕಿ ಆಡಿ ಅಪ್ಪಂಗೆ, ಮನೆಗೆ, ಕಾಲೇಜ್ಗೆ, ಕೋಚ್ಗೆ ಎಲ್ಲರಿಗೂ ಒಳ್ಳೆ ಹೆಸರು ತರಬೇಕು. ನಡಿ ರಾಜಲಕ್ಷ್ಮಿ, 10 ನಿಮಿಷ ಕೂತ್ಕೊಂಡು ಒಂದು ಅರ್ಧ ಗಂಟೆ ಓಡಾಡಿ ಆಮೇಲೆ ಮನೆಗೆ ಹೋಗ್ಬಿಡೋಣ. ಇಲ್ಲ, ನಾನು ಈಗಲೇ ಮನೆಗೆ ಹೋಗಬೇಕು. ಅಲ್ಲ ರಾಜಲಕ್ಷ್ಮಿ, ಅರ್ಧ ಗಂಟೆ ಅಷ್ಟೇ, ಆಮೇಲೆ ಬಿಡ್ತೀನಿ ಅಲ್ವಾ? ಯಾಕಂದರೆ ಈ ಕಡೆ ಆಟೋ ಬಸ್ ಏನೂ ಸಿಗಲ್ಲ. ನೋಡು, ತಡ ಮಾಡಲ್ಲ, ಅರ್ಧ ಗಂಟೆ ಅಷ್ಟೇ. ಈಗ ಕೂತ್ಕೊಳ್ಳೋಣ, ನಡಿ ನಡಿ. ಏನೇ ಎಲ್ರೂ ಹೆಸರು ಬರ್ದಿದ್ಯಾ? ಪದ್ಮಾ ಅದ್ಕೆ ವೆಂಕಟರಾಮಣ್ಣನ ಕಡೆ ಎಲ್ಲ ಸಂಬಂಧಿಕರು ಆದ್ರು. ನಿಮ್ಮ ಕಡೆಯವ್ರು ಯಾರಾದರೂ ಇದ್ರೆ ಲಿಸ್ಟ್ ಹೇಳಿ ಅತ್ತೆ, ಬರೀತೀನಿ. ಮಂಡ್ಯದಲ್ಲಿರೋ ಮಂಜಣ್ಣ, ಮತ್ತೆ ತುಮಕೂರಲ್ಲಿರೋ ಶಾರದತ್ತೆ, ತೊಟ್ಲುಗೇರಿನಲ್ಲಿರೋ ವರ್ಷಿಣಿ, ಎಲ್ಲರ ಹೆಸರು ಬರ್ದಿದ್ಯಾ ತಾನೆ? ಇವರೆಲ್ಲರ ಮದ್ವೆಗೂ ನಾವು ಹೋಗಿದ್ವಾ? ಯಾವಾಗ್ಲೂ ಹೋದ ಹಾಗೆ ನೆನ್ಪು ಕಣೆ. ಹಾ, ಶಾರದಮ್ಮನ್ ಮಗಳು ಮದ್ವೆಗೆ ಹೋದ ಹಾಗೆ ನೆನ್ಪು. ಓ, ಮತ್ತೆ ಉಳ್ದವ್ರೆಲ್ಲ ಬರ್ತಾರ್ತಾನೆ? ಎಲ್ರೂ ಬರ್ಬೇಕು. ನನ್ ಮಗನ್ ಮದ್ವೆನಲ್ಲಿ ಚೌಟ್ರಿ ತುಂಬಾ ಜನ ತುಂಬಿರ್ಬೇಕು. ಅವಾಗ ನಮ್ಗೆ ಜಾಗ ಇರಲ್ವೇನೋ ಅತ್ಗೆ? ಸರಿ ಬಿಡೆ, ಮೊದ್ಲು ನೀನ್ ಬರಿ, ಬರೋರು ಬರ್ತಾರೆ. ಮದ್ವೆ ಕರೆಯೋದು ನಮ್ ಜವಾಬ್ದಾರಿ. ಇವಾಗ ನಿಮ್ ಬಂಧುಗಳು ಕೂಡ ಆಗೋದ್ರು, ಇವಾಗ ನಮ್ ಸಂಬಂಧಿಕರನ್ನ ಬರಿಬೋದಾ? ನೋಡಿದ್ಯಾ ಪಾರ್ವತಿ, ನನ್ ಮಗ ಸೀನು ಏನೋ ಅತ್ತಿಗೆನ ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿಸ್ತಾನೆ. ಸೀನು ಮದ್ವೆಗ್ ನಾವ್ ಇಷ್ಟೆಲ್ಲ ತಯಾರಿ ಮಾಡ್ಕೋತಾ ಇದ್ರು ಅತ್ತಿಗೆ ಕಣ್ಣೆತ್ತು ಕೂಡ ಈ ಕಡೆ ನೋಡ್ತಾ ಇಲ್ಲ. ಅಷ್ಟೇ ಬಿಡು, ಎಷ್ಟೇ ಆದ್ರೂ ರಕ್ತ ಸಂಬಂಧದ ಮೇಲಿರೋ ಪ್ರೀತಿ ನಮ್ಮೇಲೆ ಇರ್ಬೇಕಲ್ಲ. ಏನ್ ಪದ್ಮ, ರಕ್ತ ಸಂಬಂಧ ಅಂದ್ರೆ ಯಾರೇ? ಇನ್ಯಾರಮ್ಮ? ಆ ಆದ್ಯ ತಂಗಿ ಮಗಳು, ರಾಜಲಕ್ಷ್ಮಿ ಮಗಳು. ಅವರಿಬ್ರ ಮೇಲಿರೋ ಪ್ರೀತಿ ನಮ್ ಸೀನು ಮೇಲ್ ಬರೋಕ್ ಹೇಗ್ ಸಾಧ್ಯ? ಅದ್ಯಾಕೆ ಹಾಗೆ ಮಾತಾಡ್ತೀಯ ಪದ್ಮ? ಸೀನು ನಾನು ಹೆತ್ತ ಮಗ ಇದ್ದಾಗೇನೆ. ಮತ್ ಯಾಕತ್ಗೆ ಏನೋ ಕಳ್ಕೊಂಡೋಳ ಹಾಗೆ ಬೇಜಾರಲ್ಲಿದ್ಯಲ್ಲ? ಸಂತೋಷವಾಗಿ ಮದ್ವೆ ಕೆಲ್ಸಗಳನ್ನ ನೋಡ್ಬೋದಲ್ವಾ?
ಏನ್ ಜಾನಕಿ, ಏನ್ ಯೋಚನೆ ಮಾಡ್ತಿದ್ಯಾ? ನಮ್ ರಾಜಿ ಆಟ ಆಡೋದ್ರ ಬಗ್ಗೆ ಅತ್ತೆ. ಹಾಕಿ ಮೇಲೆ ಅವಳಿಗೆ ತುಂಬಾನೇ ಆಸಕ್ತಿ ಇದೆ. ಶಿಸ್ತುನು ಹೆಸರಿನಲ್ಲಿ ನಾವೇ ಅವಳನ್ನ ಅನಾವಶ್ಯಕವಾಗಿ ಕಟ್ಟಾಕ್ತಿದೀವೇನೋ ಅನ್ಸ್ತಿದೆ. ಶ್ರೀರಾಮಚಂದ್ರನ್ ಬಗ್ಗೆ ಗೊತ್ತಿಲ್ವಾ ನಿಂಗೆ? ಎಲ್ಲ ಇದ್ದು ವನವಾಸಕ್ಕೆ ಹೋಗ್ಲಿಲ್ವಾ? ಯಾಕೆ ಹೋದ ಅಂದ್ರೆ ಏನ್ ಹೇಳೋದು? ಧರ್ಮನ ನಂಬದ್ಮೇಲೆ ಎಲ್ಲ ಅನುಭವಿಸ್ಬೇಕು. ಎಲ್ಲ ತಿಳ್ಕೊಂಡಿರೋಳು ನೀನೇ ಹೀಗೆ ಮಾತಾಡಿದ್ರೆ ಹೇಗೆ? ಅದು ಹಾಗಲ್ಲ ಅತ್ತೆ. ನಮ್ಮ ರಾಜಲಕ್ಷ್ಮಿ ಇನ್ನೇನು ಮಾತಾಡ್ಬೇಡ ಜಾನಕಿ. ರಾಜಲಕ್ಷ್ಮಿನೂ ಇಲ್ಲ, ರಾಣಿ ಲಕ್ಷ್ಮಿನೂ ಇಲ್ಲ. ಅವಳನ್ನ ಅರ್ಧ ನೀನೇ ಹಾಳು ಮಾಡ್ತಿದ್ಯಾ. ನನ್ನ ಮೊಮ್ಮಗಳು ಕ್ಷೇಮವಾಗಿದ್ರೆ ಸಾಕು. ವಯಸ್ಸಿಗೆ ಬಂದಿರೋ ಹುಡುಗಿನ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆನೂ ಇಲ್ಲ. ಮದುವೆ ಬಗ್ಗೆ ಆಸಕ್ತಿ ಇರೋರಿಗೆ ಮದುವೆ ಮಾಡಬಹುದು ಅತ್ತೆ. ಆದ್ರೆ ಭವಿಷ್ಯದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಅನ್ಕೊಂಡವ್ರಿಗೆ ಆಗಲ್ಲ ಅತ್ತೆ. ನಮ್ ರಾಜಿ ಬಲವಂತವಾಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಓದೋಕ್ ಆಸೆ ಇರೋ ಹುಡುಗಿಗೆ ನಾವು ಕಾಲು ಕಟ್ಟಾಕೋದು ಎಷ್ಟು ಸರಿ ಅತ್ತೆ? ಅಣ್ಣ ಹೇಳಾಯ್ತಲ್ಲ, ಅದೇ ಫೈನಲ್. ಅಲ್ಲೋಡಿ, ಮಾತಾಡ್ತಿದ್ದಾಗೆ ಬಂದ್ಬಿಟ್ಲು ಚಾರು. ಬಾಬಾ ಕುತ್ಕೋ ಕುತ್ಕೋ. ಅದ್ಕೆ ನಿಮ್ ಸೊಸೆ ಏನೋ ತಂದಿದ್ದಾಳೆ ನೋಡಿ. ನನ್ ಸೊಸೆ ಮನೆಗ್ ಬಂದ್ರೇನೆ ಅಂದ ಆನಂದ ಕಳೆ. ಆ ಬ್ಯಾಗ್ ನೋಡಿದ್ರೇನೆ ಗೊತ್ತಾಗಲ್ವಾ? ಯಾವ್ದೋ ಉಂಗ್ರನೋ ವಜ್ರನೋ ತಗೊಂಡ್ ಬಂದಿರ್ತಾಳೆ. ನನ್ ಮಗನ್ ಮೇಲೆ ಎಷ್ಟು ಪ್ರೀತಿನೋ ಇವಳಿಗೆ. ಅಯ್ಯೋ ಪರವಾಗಿಲ್ಲ ಅತ್ತೆ, ನಾನ್ ನಿಮ್ ಸೊಸೆ ಅಲ್ವಾ? ನಾನ್ ನೀವ್ ಹೇಳ್ದಾಗೆ ಕೇಳ್ತೀನಿ ಹೊರತು ನಾನ್ ನಿಮಗ್ ಕೆಲ್ಸ ಹೇಳ್ತೀನ? ಏನ್ ತಂದಿದ್ಯಮ್ಮ? ಬ್ಯಾಗ್ ತುಂಬಾ ಬಂಗಾರನೇ ಇದೆ ಅನ್ಸತ್ತಲ್ವಾ? ಹಾಗಲ್ಲ ಅತ್ತೆ. ಅಬ್ಬಾ, ನನಗ್ ಗೊತ್ತೇ. ದುಬೈಲಿರೋ ಬಂಗಾರ ಎಲ್ಲ ತಂದಿದ್ಯಾ ಅಲ್ವಾ? ಅಷ್ಟು ಈಸಿಯಾಗಿ ಹಣ್ಣು ಅಂತ ಹೇಳ್ತಿದ್ದೀರಲ್ಲ ಅತ್ತೆ. ಈ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ರಕ್ತ ಕೂಡ ಜಾಸ್ತಿ ಆಗುತ್ತೆ, ಬ್ರೈನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಆರೋಗ್ಯನೇ ಮಹಾಭಾಗ್ಯ ಅಂತಾರೆ ಅಲ್ವಾ? ಆದ್ರೆ ನಮ್ಮ ಅತ್ತಿಗೆಗೆ ಬಂಗಾರನೇ ಮಹಾಭಾಗ್ಯ. ಏನೇ ನೀನ್ ಪ್ರತಿ ಸಾರಿ ಹೀಗೆ ಏನೋ ಅಂತ ತರ್ತೀಯ? ನಮ್ ಮನೇಲಿ ಇಲ್ಲ ಅಂತನಾ? ನೋಡ್ದವ್ರು ಏನ್ ಅನ್ಕೋತಾರೆ? ಹಾಗಲ್ಲ ಅಜ್ಜಿ, ಅತ್ತೆ ಮನೆಗೆ ಬರಿಗೈಲ್ ಬರಬಾರ್ದಂತೆ, ಅದಕ್ಕೆ ಹಣ್ಣು ತಗೊಂಡ್ ಬಂದೆ ಅಷ್ಟೇ ಅಲ್ವಾ ಚಿಕ್ಕಮ್ಮ? ಹೌದು. ಸೀನು ಮಾವ ಎಲ್ಲಿ ಹೋದ? ರೂಮಲ್ಲಿ ಇದ್ದಾನೆ. ನೀವೆಲ್ಲ ಹಣ್ಣು ತಿಂತಾ ಇರಿ, ನಾನು ಬರ್ತೀನಿ. ಇನ್ನೆಷ್ಟೇ ಪ್ರಯತ್ನ ಪಟ್ಟರೂ ಉಪಯೋಗ ಇಲ್ಲ. ಗೊತ್ತಿದ್ದು ತೊಂದರೆಗೆ ಸಿಕ್ಕಾಕೊಳ್ಳಕ್ಕೆ ನನಗಿಷ್ಟ ಇಲ್ಲ. ನನ್ನ ಪ್ರೀತಿ ವಿಷಯನ ಚಾರುಗೆ ಹೇಳ್ಬಿಡ್ತೀನಿ. ಮಾವ ಇಲ್ಲಿದ್ಯಾ? ನಿನ್ಗೋಸ್ಕರ ಅಂತಾನೆ ಬಂದೆ ಗೊತ್ತಾ? ಹೌದಾ? ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತೀನಿ. ಇಷ್ಟು ದಿನದಲ್ಲಿ ಎಷ್ಟು ಒಳ್ಳೆ ಮಾತು ಹೇಳ್ದೆ. ಈಗ ಎಲ್ಲಿಗೆ ಹೋಗೋಣ? ಆಚೆಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ, ಇಲ್ಲ ಸಿನಿಮಾ ಹೋಗೋಣವಾ, ಇಲ್ಲ ಪಾರ್ಕಿಗೆ ಹೋಗೋಣವಾ? ಚಾರು ದಯವಿಟ್ಟು ನಿಲ್ಲಿಸ್ತೀಯಾ? ಹೇಳು ಮಾವ. ಏನು? ಹೋಗ್ಲಿ, ಮುತ್ತು ಕೊಡ್ಲಾ? ನಿನಗೆ ಮುತ್ತು ಕೊಡೋದನ್ನ ಬಿಟ್ಟು ಬೇರೆ ಯೋಚನೆನೇ ಬರಲ್ವಾ? ಚಾರು, ನೀನು ಕೂಡ ಒಬ್ಳು ಹುಡುಗಿ. ಮತ್ತೆ ನಿನ್ ಮನ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಮದ್ವೆ ಮಾಡ್ಕೊಂಡು ಜೀವನ ಪೂರ್ತಿ ನಿನ್ ಮನ್ಸಿಗೆ ನೋವು ಕೊಡೋದಕ್ಕಿಂತ ಸ್ವಲ್ಪ ಕಷ್ಟ ಆದ್ರೂ ಕೂಡ ನಿನಗೆ ಇವಾಗಲೇ ನಿಜ ಹೇಳ್ತಾ ಇದ್ದೀನಿ. ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ. ನೀನೇನ್ ಮಾವ ಹೇಳ್ತಾ ಇರೋದು? ಆದ್ಯ ಅಂದ್ರೆ ನನಗಿಷ್ಟ. ನಾನು ಜೀವನ ಮಾಡೋದಾದ್ರೆ ಆದ್ಯನ ಜೊತೆನೆ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಸಿಂಗಲ್ ಆಗಿ ಇದ್ಬಿಡೋಣ ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಮನ್ಸಿಗೆ ಇಷ್ಟ ಆಗದೆ ಇರೋರ್ನ ಮದ್ವೆ ಆಗೋದು ನನಗಿಷ್ಟ ಇಲ್ಲ ಚಾರು. ಹಾಗಾದ್ರೆ
ನಾನೇನ್ ಮಾಡ್ಬೇಕು ಮಾವ? ಚಾರು, ನಿನಗೇನು ಅಷ್ಟೊಂದು ವಯಸ್ಸಾಗಿಲ್ವಲ್ಲ? ನಿನಗೇನು ಚಾರು, ಅಂದವಾಗಿದೆಯಾ, ಹಣ ಅಂತಸ್ತು ಇದೆ. ನೀನ್ ಮನ್ಸ್ ಮಾಡಿದ್ರೆ ನಿನ್ನ ಮದ್ವೆ ಆಗೋದಕ್ಕೆ ಎಷ್ಟೋ ಜನ ಕ್ಯೂ ಅಲ್ಲಿ ನಿಲ್ತಾರೆ. ಒಬ್ಬ ಒಳ್ಳೆ ಹುಡುಗನ ಮದ್ವೆ ಆಗಿ ಸಂತೋಷವಾಗಿರು ಚಾರು. ಒಳ್ಳೆ ಮಾತು ಹೇಳ್ದೆ ಮಾವ. ನೀನೇನೋ ಆದ್ಯನ ಪ್ರೀತಿಸಿ ಅವಳನ್ನ ಮರೆಯೋಕ್ಕಾಗ್ದೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದೀಯ. ಹಾಗೆ ನೋಡಿದ್ರೆ ನಾನು ನಿನ್ನ ಅವಳಿಗಿಂತ ಜಾಸ್ತಿನೇ ಪ್ರೀತಿಸ್ತಾ ಇದ್ದೀನಿ. ನಾನು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಸಂತೋಷವಾಗಿರ್ತೀನಿ ಅಂತ ನೀನು ಹೇಗೆ ಅನ್ಕೊಂಡೆ ಮಾವ? ಏನ್ ಹೇಳ್ತಿದೀಯ ಚಾರು? ನನ್ನ ಕೈಲೂ ನಿನ್ನ ಮರೆಯಕ್ಕಾಗಲ್ಲ ಮಾವ. ನನ್ ಮದ್ವೆ ಅಂತ ನಡೆದ್ರೆ ಅದು ನಿನ್ ಜೊತೆ ಮಾತ್ರ. ಇಲ್ಲ ಅಂದ್ರೆ ನನಗೆ ಈ ಜೀವನ ಬೇಕಾಗೇ ಇಲ್ಲ. ಏನ್ ಚಾರು ಇದೆಲ್ಲ? ಇದನ್ನೇ ಹುಚ್ಚು ಪ್ರೀತಿ ಅಂತ ಹೇಳೋದು ಮಾವ. ಅದು ನನಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಇದೆ. ನಾನ್ ಸಾಯೋವರೆಗೂ ನಿನಗೆ ಆ ಪ್ರೀತಿನ ಕೊಡ್ತಾನೆ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಚಾರು, ನಾನು ಹೇಳಿದ್ದು ಅರ್ಥ ಆಯ್ತು ಅಲ್ವಾ ಮಾವ? ಇನ್ಯಾವತ್ತೂ ಆದ್ಯನ್ ಬಗ್ಗೆ ಯೋಚನೆ ಮಾಡ್ಬೇಡ. ನನ್ ಬಗ್ಗೆ ಮಾತ್ರ ಯೋಚಿಸ್ಬೇಕು. ನೀನ್ ಆದ್ಯನ ಪ್ರೀತಿಸ್ತಾ ಇರೋದು ನನಗೆ ಚೆನ್ನಾಗೇ ಗೊತ್ತು. ಆದ್ರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನೀನು ಆ ಆದ್ಯನ ಪ್ರೀತಿಸ್ತಾ ಇರೋದಕ್ಕಿಂತ ಜಾಸ್ತಿನೇ. ನಾನು ನೀನು ಜೊತೆ ಇದ್ರೆ ಹ್ಯಾಪಿ ಆಗಿರ್ತೀವಿ ಮಾವ. ಇಲ್ಲ ಅಂದ್ರೆ ಯಾರನ್ನು ಸಂತೋಷವಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಚಾರು, ಚಾರು, ಏನೋ ಕ್ಲಾಸ್ ಮುಗ್ದು ಅರ್ಧ ಗಂಟೆ ಆಗಿದೆ, ಇನ್ನೂ ಯಾಕೆ ಬಂದಿಲ್ಲ? ಹಾಯ್ ಆದ್ಯಾ. ಹೇ ಹಾಯ್. ರಾಜಲಕ್ಷ್ಮಿ ಹೋದ್ರು ನೀನ್ ನನ್ಗೋಸ್ಕರ ವೇಟ್ ಮಾಡ್ತಿದ್ಯಾ ನೋಡು. ಫ್ರೆಂಡ್ಶಿಪ್ ಅಂದ್ರೆ ಇದೇನೆ. ಅದೇನು ರಾಜಲಕ್ಷ್ಮಿ ಹೊರಟೋದ್ಲಾ? ಮಧ್ಯಾಹ್ನದಿಂದ ಕಾಣಿಸ್ತಿಲ್ಲ, ಬೋರ್ ಆಗಿ ಹೊರಟೋದ್ಲು ಅಂತ ಅನ್ಕೊಂಡೆ. ರಾಜಲಕ್ಷ್ಮಿ ನಮಗ್ ಹೇಳ್ದೇನೆ ಗ್ರೌಂಡ್ ಕೂಡ ಹೋಗಲ್ಲ, ಅಂತದ್ದು ಕಾಲೇಜ್ ಬಿಟ್ಟು ಹೊರಟೋಗ್ತಾಳ. ಇಲ್ಲೇ ಎಲ್ಲೋ ಇರ್ತಾಳೆ, ಹುಡ್ಕೋಣ ಬಾ. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗುಡು. ಸರಿ. ಆದ್ಯಾ, ರಾಜಲಕ್ಷ್ಮಿ ಸಿಕ್ಕದ್ಲಾ? ಇಲ್ಲ ಕಣೆ, ಅವಳು ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಅಷ್ಟಕ್ಕೂ ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಗೆ ತಿಳ್ಕೊಳ್ಳೋದು? ಹೇಗೆ ತಿಳ್ಕೊಳಕ್ಕಾಗತ್ತೆ? ಅವಳ ಹತ್ರ ಫೋನ್ ಕೂಡ ಇಲ್ವಲ್ಲ. ಪಕ್ಕದಲ್ಲಿ ಯಾರ ಹತ್ರ ಆದ್ರೂ ಫೋನ್ ತಗೊಂಡು ಕಾಲ್ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಅವಳಿಗೆ ಬರಲ್ಲ. ಹಾಗಾದ್ರೆ ರಾಜಲಕ್ಷ್ಮಿ ಎಲ್ಲಿಗೆ ಹೋಗಿರ್ತಾಳೆ ಅಂತ್ಯಾ? ಅವಳಿಗೆ ಹೊರಗೆ ಹೋಗೋಷ್ಟು ಧೈರ್ಯ ಇಲ್ಲ ಆದ್ಯಾ. ಮನೆಗೆ ಹೊರಟೋಗಿದ್ದಾಳೇನೋ. ಹೋಗೋಣ ಬಾ. ಸರಿ, ನನ್ನ ಗಾಡಿಯಲ್ಲಿದೆ, ತಗೊಂಡ್ ಬರ್ತೀನಿ. ರಾಜಲಕ್ಷ್ಮಿ, ಯಾಕಿಷ್ಟು ಟೆನ್ಷನಲ್ಲಿದೆಯಾ? ಈ ಥರ ಸಮಯ ಮತ್ತೆ ಮತ್ತೆ ಬರಲ್ಲ. ಈಗ ನಾವು ಐಸ್ ಕ್ರೀಮ್ ಪಾರ್ಲರಲ್ಲಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಯಾವುದೋ ಪಾರ್ಕಲ್ಲೋ ಸಿನಿಮಾ ಥಿಯೇಟ್ರಲ್ಲೋ ಇರ್ತೀವಿ.
ನಿನಗೆ ಗೊತ್ತಾ, ನಮ್ಮ ಹಾಗೆ ಲೈಫ್ನ ಯಾರೂ ಎಂಜಾಯ್ ಮಾಡೋದಿಲ್ಲ. ಮದುವೆ ಆದಮೇಲೆ ಕೂಡ ನಮ್ಮ ಲೈಫು ಹೀಗೆ ಇರುತ್ತೆ ರಾಜಲಕ್ಷ್ಮಿ. ಹೇಳು ರಾಜಲಕ್ಷ್ಮಿ, ನಿಂಗೆ ಯಾವ ಸ್ವೀಟ್ ಅಂದರೆ ಇಷ್ಟ, ಯಾವ ಕರಿ ಅಂದರೆ ಇಷ್ಟ? ಹೀಗೆ ಸುಮ್ಮನೆ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಾಗ ಯಾವ ಫ್ಲೇವರ್ ಐಸ್ ಕ್ರೀಮ್ ನಿಂಗೆ ಇಷ್ಟ ಆಗುತ್ತೆ ಹೇಳು. ನಿಂಗೆ ಏನೇನೆಲ್ಲ ಇಷ್ಟ ಅಂತ ನನ್ನ ಹತ್ರ ಹೇಳು ರಾಜಲಕ್ಷ್ಮಿ. ಕಾಲೇಜ್ ಮುಗಿತಿದ್ದ ಹಾಗೆ ನಾನು ಮನೆಗೆ ಹೋಗ್ಬೇಕು. ರಾಜಲಕ್ಷ್ಮಿ ನಿಂತ್ಕೋ, ಹೋಗೋಣ ಬಿಡು ರಾಜಲಕ್ಷ್ಮಿ. ನನಗೆ ಹೆಂಡತಿ ಆಗೋಳು ಹೇಗಿರಬೇಕು, ನೀನು ಹಾಗೇ ಇದೆಯಾ ರಾಜಲಕ್ಷ್ಮಿ? ರಾಜಲಕ್ಷ್ಮಿ ಸರ್, ಇಲ್ಲಿ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ. ಯಾವ ಫ್ಲೇವರ್ ತೊಗೊಂಬರ್ಲಿ ಹೇಳಿ. ಹೇಳು ರಾಜಲಕ್ಷ್ಮಿ, ನಿಂಗೆ ಯಾವ ಫ್ಲೇವರ್ ಇಷ್ಟ ಅಂತ. ಮೇಡಮ್ ಕನ್ಫ್ಯೂಸ್ ಆಗ್ತಿದ್ದಾರೆ ಸರ್, ನಾನು ತೊಗೊಂಬರ್ತೀನಿ ರೀ. ನೋಡಿದ್ಯಾ, ಯಾರಾದರೂ ನೋಡಿದ್ರೆ ನಾನೆಲ್ಲೋ ಬಲವಂತವಾಗಿ ಕರ್ಕೊಂಡು ಬಂದಿದ್ದೀನಿ ಅಂತ ಅನ್ಕೋತಾರೆ ರಾಜಲಕ್ಷ್ಮಿ. ಕೂತ್ಕೋ 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 ರಾಜಲಕ್ಷ್ಮಿ. ಸರ್, ಚಾಕ್ಲೇಟ್ ಫ್ಲೇವರ್ ಸರ್. ಥ್ಯಾಂಕ್ ಯು. ಹ್ಞೂ, ತಗೋ ರಾಜಲಕ್ಷ್ಮಿ ತಗೋ. ಹೇಗಿದೆ ರಾಜಲಕ್ಷ್ಮಿ? ತುಂಬಾ ಚೆನ್ನಾಗಿದೆ. ಹಾಂ, ಅಯ್ಯೋ ಸ್ಪೂನ್. ರಾಜಲಕ್ಷ್ಮಿ ನಿನ್ ಸ್ಪೂನ್. ಅದು ಕೆಳಗೆ ಬಿದ್ದು ಹೋಯ್ತು. ನಿನ್ ಸ್ಪೂನಲ್ಲಿ ತಿಂದಣ ಅಂತ ಅನ್ಕೊಂಡ್ರೆ ನೀನು ಕೂಡ ಬೀಳಿಸ್ಬಿಟ್ಟಲ್ಲ ರಾಜಲಕ್ಷ್ಮಿ. ಕೈ ಜಾರ್ ಬಿಡ್ತು. ವೇಟ, ಮೇಡಮ್ 2 ಸ್ಪೂನ್ ಬೇಕಿತ್ತು. ತಗೊಳ್ಳಿ ಮೇಡಮ್. ಇವಾಗ ತಿನ್ನಿ. ಸ್ವಲ್ಪ ಕೂಡ ರೊಮ್ಯಾಂಟಿಕ್ ಸೆನ್ಸ್ ಇಲ್ಲ ನಿನ್ನ. ಈ ಥರ ಅಲ್ಲ. ಸೈಕಲ್ ಇಲ್ಲ. ರಾಜಲಕ್ಷ್ಮಿ, ಇದೇನು ಬಟ್ಟೆ ಅಂಗಡಿ ಕರ್ಕೊಂಡ್ ಬಂದಿದ್ದೀರಾ? ಹೇಳ್ದೆ ಅಲ್ವಾ ರಾಜಲಕ್ಷ್ಮಿ, ಈ ಥರ ದಿನಗಳು ಮತ್ತೆ ಮತ್ತೆ ಬರಲ್ಲ. ನೀನಿವತ್ತು ಕ್ವೆಶ್ಚನ್ಸ್ ಕೇಳಬಾರ್ದು. ನಾನು ಕೇಳಿದಕ್ಕೆ ಮಾತ್ರ ಎಸ್ ಆರ್ ನೋ ಉತ್ತರ ಕೊಡಬೇಕು ಅಷ್ಟೇ. ಅದು ಹಾಗಲ್ಲ. ನನ್ನ ಕಾಲೇಜ್ ಟೈಮ್ ಆಗೋಯ್ತು. ನಾನು ಹೋಗ್ಬೇಕು. ಇಲ್ಲಾಂದ್ರೆ ಮನೇಲಿ ಎಲ್ರೂ ಹೆದರ್ಕೊಳ್ತಾರೆ. ನಡೀರಿ. ನೋಡು, ನೀನು ನಮ್ಮ ಮನೆ ಸೊಸೆ ಆಗ್ತಿರೋಳು. ನಿನಗೋಸ್ಕರ ಎಷ್ಟು ದಿನ ಕನ್ಸ್ಕೊಂಡಿದ್ದೀನಿ ಗೊತ್ತಾ? ಇನ್ನೂ ನಮ್ಮ ಟೈಮ್ ಚೆನ್ನಾಗಿದೆ, ಇವತ್ತು ಹೊರಗಡೆ ಬಂದಿದ್ದೀವಿ. ಅಟ್ಲೀಸ್ಟ್ ಇವತ್ತಾದರೂ ಪ್ರಶಾಂತವಾಗಿರು. ನನ್ನ ಹೆಸರಲ್ಲಿರೋ ಪ್ರಶಾಂತತೆನ ಜೀವನದಲ್ಲಿ ಇಲ್ಲದೆ ಇರೋ ಹಾಗೆ ಮಾಡಬೇಡ. ನಡಿ ಬಾ, ಕಮಾನ್. ನೋಡ್ತೀಯಾ ಎಷ್ಟು ಡ್ರೆಸ್ ಇದೆ ಅಂತ? ಇದರಲ್ಲಿ ನಿಂಗೆ ಇಷ್ಟ ಆಗಿದ್ದನ್ನ ಸೆಲೆಕ್ಟ್ ಮಾಡ್ಕೋ. ಈ ಥರದನ್ನ ಹಾಕೊಂಡ್ರೆ ನಮ್ಮಪ್ಪ ಒಪ್ಪಲ್ಲ. ನೋಡು ರಾಜಲಕ್ಷ್ಮಿ, ಪಾರ್ವತಿ ದೇವಿಗೆ ಶಿವ ಹೇಗೋ ನಿನಗೆ ನಾನು ಹಾಗೆ.
ನೀನು ಯಾರ ಮಾತು ಕೇಳಬೇಕಾಗಿರೋ ಅಗತ್ಯ ಇಲ್ಲ. ನಿನ್ನ ನಾನು ಮದುವೆ ಮಾಡ್ಕೋತಾ ಇರೋದು. ಅದಕ್ಕೆ ನೀನು ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಆದ್ದರಿಂದ ನನಗಿಷ್ಟ ಆದಾಗೆ ನೀನಿದ್ರೆ ಸಾಕು. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಮೇಡಮ್ಗೆ ಒಂದು ಒಳ್ಳೆ ಡ್ರೆಸ್ ತೋರಿಸಿ. ಸರಿ ಸರ್. ಇದು ಹೇಗಿದೆ? ಬೇಡ. ಆರೆಂಜ್? ನಂಗೆ ಬೇಡ. ಫ್ಲವರ್ಸ್ ಚೆನ್ನಾಗಿದೆ.